ವೆಲ್ಕಮ್ ಬ್ಯಾಕ್. ಮೇಲ್ಮನೆ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಅನ್ನುವಂತಹ ಅಸಮಾಧಾನ ಒಳಗಿನಿಂದಲೇ ಕೇಳಿ ಬರ್ತಾ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಅಚ್ಚರಿ ಅಭ್ಯರ್ಥಿಗಳನ್ನು ಹಾಕಿದ ನಂತರದಲ್ಲಿ ನಮ್ಮಲ್ಲಿ ಯಾಕೆ ಹಾಗೆ ಮಾಡಬಾರ್ದು ಅಂತ ಸಾಕಷ್ಟು ಸಿಟ್ಟಿದೆ. ಈ ಕಡೆ ಬಿಜೆಪಿನಲ್ಲಿ ದೊಡ್ಡ ದೊಡ್ಡ ಕೂಳಗಳು, ದೊಡ್ಡ ದೊಡ್ಡ ಲೀಡರ್ಗಳು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನು ಮ್ಯಾನೇಜ್ ಮಾಡಬೇಕು ಅಥವಾ ಹೈಕಮಾಂಡ್ ಆದೇಶನೂ ಪಾಲನೆ ಮಾಡಬೇಕು. ಏನ್ ನಡೆದಿದೆ ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ವಿಧಾನ ಪರಿಷತ್ಗೆ ಒಂದು ಚುನಾವಣೆ ಘೋಷಣೆ ಆದ ತಕ್ಷಣ ಸಾಕಷ್ಟು ರಾಜಕೀಯ ಒಂದು ಚಟುವಟಿಕೆಗಳು ಬಿರುಸಿಕೊಂಡಿದೆ ಅಂತ ಹೇಳ್ಬೋದು. ಮೂರು ಪಕ್ಷಗಳಲ್ಲೂ ಕೂಡ ಒಂದು ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿಯಲ್ಲಿ 4 ಟೀಮ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಮೂಲ ಬಿಜೆಪಿಗರು ಒಂದು ಕಡೆ ಆಕಾಂಕ್ಷಿ ಆಗಿದ್ರೆ, ವಲಸೆ ಬಂದಿರತಕ್ಕಂತ ಬಿಜೆಪಿಗರು ಮತ್ತೊಂದು ಕಡೆ ಆಕಾಂಕ್ಷಿಗಳಾಗಿದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಏನಿದ್ರು ಅವರು ಕೂಡ ಇದೀಗ ವಾಪಸ್ ಬಿಜೆಪಿ ಬಂದಿದ್ದಾರೆ. ಅವರು ಕೂಡ ನಮಗೆ ಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಕೂಡ ಹಿಡಿದಿದ್ದಾರೆ. ಮತ್ತೊಂದು ಸಂಘ ಪರಿವಾರದ ಮೂಲಕ ಲಾಬಿ ನಡೆಸಿರ್ತಕ್ಕಂಥ ನಾಯಕರು ಕೂಡ ಸಾಕಷ್ಟು ಜನ ಬಿಜೆಪಿ ಇದ್ದಾರೆ. ಆದ್ರೆ ಯಾವಾಗ ರಾಜ್ಯಸಭೆಯಲ್ಲಿ ಯಾವಾಗ ಆಶ್ಚರ್ಯಕರವಾಗಿರ್ತಕ್ಕಂಥ ಅಭ್ಯರ್ಥಿಗಳ ಘೋಷಣೆ ಆಯ್ತೋ, ಇದೀಗ ಒಂದು ರೀತಿಯಲ್ಲಿ ಆತಂಕ ಬಿಜೆಪಿ ಒಂದು ಆಕಾಂಕ್ಷೆಗಳಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಅವರು ಒತ್ತಡವನ್ನ ನಿಲ್ಲಿಸಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ, ಯಾರು ಮಾಜಿ MLC ಇದ್ದಾರೆ, ವಾಪಸ್ ಅವರೇ ಮತ್ತೊಮ್ಮೆ ತಾವು MLC ಆಗ್ಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ವಿವಿಧ ನಾಯಕರ ಮೂಲಕ ಮತ್ತು ಹೈಕಮಾಂಡ್ ಮೂಲಕ ಲಾಬಿಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ JDS ಒಂದು ಸ್ಥಾನ ಏನು ಖಾಲಿ ಆಗ್ತಾ ಇದೆ, ಅದಕ್ಕೆ ಹಾಲಿ ಇರತಕ್ಕಂತಹ ಶರವಣ್ ಅವರು ಕೂಡ ಒಂದ್ ಕಡೆ ಒತ್ತಡವನ್ನು ಹೇರ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯಸಭೆಯಲ್ಲಿ ರಿಟೈರ್ಡ್ ಆಗಿರ್ತಕ್ಕಂತಹ ಕುಪೇಂದ್ರ ರೆಡ್ಡಿ ಅವರು ಕೂಡ ಒಂದ್ ಕಡೆ ತಮ್ಮ ಒಂದು ಒತ್ತಡವನ್ನು ದೇವೇಗೌಡರ ಮೇಲೆ ಹೇಳ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಬಿಜೆಪಿ ಏನು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಇದು JDS ಮತ್ತು ಕಾಂಗ್ರೆಸ್ನ ಒಂದು ಆಕಾಂಕ್ಷಿಗಳಲ್ಲಿ ಒಂದು ಪ್ರೇರಣೆ ಆಗಿದೆ, ಪ್ರಭಾವ ಬೀರಿದೆ. ನೀವು ಯಾಕೆ ಹೊಸಬರನ್ನ ಆಯ್ಕೆ ಮಾಡಬಾರದು, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಅವಕಾಶ ವರಿಷ್ಠರಿಗೆ. ಹಾಗಾಗಿ ನಿಷ್ಠಾವಂತ ಕಾರ್ಯಕರ್ತರನ್ನ ಆಯ್ಕೆ ಮಾಡಿ ಕಾರ್ಯಕರ್ತರಲ್ಲಿ ಒಂದು ನಂಬಿಕೆ ವಿಶ್ವಾಸವನ್ನು ಮೂಡಿಸಿ ಅಂತಕ್ಕಂಥ ಒತ್ತಡ ಕಾಂಗ್ರೆಸ್ ಅಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಮಠಾಧೀಶರ ಮೂಲಕ ಕೂಡ ಇಲ್ಲಿ ಬಿಜೆಪಿ ಒತ್ತಡವನ್ನು ಹೇರ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಪದೇ ಪದೇ MTB ನಾಗರಾಜ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮನ್ನು MLC ಮಾಡಲೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಅವರು ಕೂಡ ಹೇರ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ. ಡೀಟೇಲ್ಸ್ ಹಾಗಾದ್ರೆ MLC ಎಲೆಕ್ಷನ್ ಬಗ್ಗೆ MTB ನಾಗರಾಜ್ ಏನ್ ಹೇಳ್ತಾರೆ ನೋಡಿ. ಈಗ ನಾನು ಅದರ ವಿಚಾರವಾಗಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಇಲ್ಲಿ ನಮ್ಮ ರೆವಿನ್ಯೂ ಮಂತ್ರಿಗಳಿದ್ದರು, ಅಶ್ವಥ್ ನಾರಾಯಣವರಿದ್ದರು, ನಮ್ಮ ಯಲಹಂಕ ಶಾಸಕರಿದ್ದರು, ನಾನು ವಿಧಾನ ಪರಿಷತ್ ಬಗ್ಗೆ ನಾನೇನು ಅವ್ರ ಹತ್ರ ಚರ್ಚೆನೇ ಮಾಡಲಿಲ್ಲ, ಆದರೂ ಮಾತನಾಡಲೇ ಇಲ್ಲ. ನಾನು ಕೆಲವು ಅಭಿವೃದ್ಧಿ ವಿಚಾರ, ನಮ್ಮ ತಾಲೂಕಿನ ಅಧಿಕಾರಿಗಳ ವಿಚಾರ, ಅಲ್ಲಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಷ್ಟೇ. ಈಗ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ಪತ್ರಿಕೆಗಳಲ್ಲೇ ಬಂದಿದೆ, ನೋಟಿಫಿಕೇಷನ್ ಮಾಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ 29ನೇ ತಾರೀಕು ಅಂತ ಹೇಳಿ ಅದು ಅವ್ರಿಗೂ ಗೊತ್ತಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಮೊನ್ನೆ ಯಡಿಯೂರಪ್ಪಜಿಯವರು ಅವರೇನೇ ನಿರ್ಧಾರಗಳು ತಗೊಂಡು ಕೂಡ ಆ ನಿರ್ಧಾರಕ್ಕೆ ನಾವು ಸಹಮತ ನಮಗಿದೆ. ಸಚಿವರಾಗೋದಕ್ಕೆ ಈ ಅವಕಾಶ ಬಿಟ್ಟರೆ ಇನ್ನೆಲ್ಲ ಅವಕಾಶ ಬರುತ್ತೆ ನಿಮಗೆಲ್ಲ? ಅದು ನೋಡೋಣ, ಅವಕಾಶಗಳು ಬಂದಾಗ ಆಗ್ತದೆ. ಅವಕಾಶಗಳು ಕೂಡ ಬರಬೇಕು, ಅವಕಾಶಗಳು ಕೂಡ ಬಂದಾಗ ಆಗ್ತದೆ. ಈಗ ನೀವು ಆಕಾಂಕ್ಷಿ ಅಲ್ವಾ ಸರ್ ಆಗಿದ್ರೆ ವಿಧಾನ ಪರಿಷತ್ಗೆ? ಆಕಾಂಕ್ಷಿ ಅಲ್ವಾ?